ನಮ್ಮ ದುರಾದೃಷ್ಟನೋ ಟೈಮ್ ಸರಿ ಇಲ್ವೋ ಗೊತ್ತಿಲ್ಲ. ಜನರಿಗೆ ತಿಳಿಸೋದ್ರಲ್ಲಿ ಫೇಲ್ ಆಗಿದ್ದವೋ ಅಥವಾ ವಿರೋಧ ಪಕ್ಷದವರು ನಮ್ಮನ್ನ ಟೀಕೆ ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ದಾರೋ ಗೊತ್ತಿಲ್ಲ ಎಂದು ಕೃಷಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಹೇಳಿದರು. ನಮ್ಮ ದುರಾದೃಷ್ಟನೋ ಟೈಮ್ ಸರಿ ಇಲ್ವೋ ಗೊತ್ತಿಲ್ಲ. ಜನರಿಗೆ ನಾವು ತಿಳಿಸೋದ್ರಲ್ಲಿ ಫೇಲ್ ಆಗಿದ್ದೀವೋ ಅಥವಾ ವಿರೋಧ ಪಕ್ಷದವರು ನಮ್ಮನ್ನು ಟೀಕೆ ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ದಾರೋ ಅದು ಮುಖ್ಯ ಅಲ್ಲ. ನಮಗೆ ರಾಜಕಾರಣವೂ ಮುಖ್ಯ ಅಲ್ಲ. ಈ ಜಿಲ್ಲೆ ಜನಕ್ಕೆ ಎಚ್ಚೆತ್ತು ಜನಕ್ಕೆ ಶಾಶ್ವತವಾಗಿ ಒಳ್ಳೆಯದಾಗಬೇಕು. ನಮ್ಮನ್ನು ಬೈಕಳ್ಳಿ ದೂರಲಿ ಟೀಕೆ ಮಾಡಲಿ ಅದ್ಯಾವುದಕ್ಕೂ ನಾವು ಹೆಚ್ಚು ಗಮನ ಕೊಡೋದು ಬೇಡ ಅಂತ ಶಾಸಕರು ನಾವು ತೀರ್ಮಾನ ತಗೊಂಡಿದ್ದೀವಿ. ಯಾಕೆಂದರೆ ಯಾವ್ಯಾವ ಕಾಲದಲ್ಲಿ ಏನೇನು ಆಗಬೇಕು ಅದು ಆಗದೇ ಇದ್ದರೆ ಮುಂದೆ ಭಾಳ ದಿವಸ ಸಮಸ್ಯೆ ಅನುಭವಿಸ್ತದೆ. ಅವರು ಕೆಆರ್ಎಸ್ನಲ್ಲಿ ನೀರಾವರಿ ಅಧಿಕಾರಿಗಳ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ, ನಾಲಾ ಆಧುನೀಕರಣದ ಕಾಮಗಾರಿ ಪರಿಶೀಲನೆ ನಡೆಸಲಾಗುತ್ತಿದೆ. ರೈತರ ಬೇಡಿಕೆ ಮೇರೆಗೆ ನೀರು ಬಿಡುವ ಬಗ್ಗೆ ಸಿದ್ಧತೆ ನಡೆಸಲಾಗುತ್ತಿದ್ದು, ನೀರು ಬಿಡುವ ಅವಶ್ಯಕತೆ ಬಂದರೆ ಕಾಮಗಾರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲಾಗುವುದು. ಏನೇ ಎಮರ್ಜೆನ್ಸಿ ಕೆಲಸ ಇದ್ರೂ ಈ ವಾರದಲ್ಲೇ ಮುಗಿಸಿಕೊಳ್ಳಬೇಕು. ನೀರಿನ ಮಟ್ಟ ಹಾಗೂ ಮುಂಗಾರು ನೋಡಿಕೊಂಡು ನೀರು ಬಿಡಬೇಕು. ನಾಲೆಗಳಿಗೆ ನೀರು ಬಿಡುವ ಬಗ್ಗೆ ಸಿದ್ಧತೆ ಮಾಡಿಕೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. 46 ಕಿಲೋಮೀಟರ್ ನಾಲೆ ಆಧುನೀಕರಣ ಕಾಮಗಾರಿ ಮಂಜೂರಾಗಿದೆ. 300 ಕೋಟಿಯ ಪ್ರಾಜೆಕ್ಟ್ ಇದಾಗಿದ್ದು 24 ಕಿಲೋಮೀಟರ್ ಕಾಮಗಾರಿ ಕಂಪ್ಲೀಟ್ ಆಗಿದೆ ಎಂದು ತಿಳಿಸಿದರು. ನಮಗೆ ರಾಜಕಾರಣ ಮುಖ್ಯ ಅಲ್ಲ, ಜಿಲ್ಲೆಯ ಜನರಿಗೆ ಒಳ್ಳೆಯದಾಗಬೇಕು. ಯಾರು ಬೈದುಕೊಂಡರೂ ಟೀಕೆ ಮಾಡಿದ್ರೂ ಗಮನ ಕೊಡಲ್ಲ. ರಾಜಕೀಯವಾಗಿ ಯಾರೇ ಟೀಕೆ ಮಾಡಲಿ, ಅವರಿಗೆ ಜನರ ಬದುಕಿಗಿಂತ ಟೀಕೆ ಮಾಡುವುದೇ ಹೆಚ್ಚಾಗಿದೆ. ನೀರು ಬಿಡಿಸಲು ತಡವಾಗುವ ಪ್ರಶ್ನೆ ಇಲ್ಲ. ಕಾಮಗಾರಿಗೂ ಇದಕ್ಕೂ ಸಂಬಂಧ ಇಲ್ಲ. ಕಾಮಗಾರಿ ಇದ್ರೆ ಬೇಗ ಮುಗಿಸುತ್ತಾರೆ. ನಾಳೆ ಪ್ರಕಾರ ಕಾಮಗಾರಿ ನಡೆಯುತ್ತಿದೆ. ರೈತರಿಗೆ ತಪ್ಪು ಮಾಹಿತಿ ಕೊಡುವುದು ಬೇಡ. 100ಕ್ಕೆ 100 ಕ್ವಾಲಿಟಿ ಕಾಮಗಾರಿ ನಡೆಯುತ್ತಿದೆ ಎಂದು ತಿಳಿಸಿದರು. ಇದರ ಡೀಟೈಲು ಅರ್ಥ ಆದವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಆ ನೋವು ಅನುಭವಿಸ್ತಾರ ನಾವು ಮಾತ್ರ. ಸೊ ನನಗೆ ಬೇಕಾಗಿರೋದು, ನಮ್ಮ ಶಾಸಕರಿಗೆ ಬೇಕಾಗಿರೋದು ಜನರಿಗೆ ಅನುಕೂಲ. ಜನರನ್ನ ತಪ್ಪಾಗಿ ಮಾಹಿತಿ ಕೊಟ್ಟು ಅವರನ್ನು ಟೀಕೆ ಮಾಡೋಕ್ಕೆ ಬಿಡ್ತಾರೋ ಅಥವಾ ಇವರು ರಾಜಕೀಯವಾಗಿ ಟೀಕೆ ಮಾಡ್ತಾರೋ ನಮ್ಮ ವಿರೋಧ ಪಕ್ಷದವರು ಮಾಡಲಿ. ಪಾಪ ಅವ್ರಿಗೆ ಈ ಜಿಲ್ಲೆ ಜನಕ್ಕೆ ಬದುಕಿಗಿಂತ ನಮ್ಮ ಮೇಲೆ ಟೀಕೆ ಮಾಡ್ಕೊಂಡು ರಾಜಕಾರಣ ಮಾಡೋದೇ ಮುಖ್ಯ. ಆದರೆ ನಾನೇನು ಮಾಡೋಕ್ಕಾಗುತ್ತೆ? ಆ ಪ್ರಶ್ನೆನೇ ಇಲ್ಲ, ತಡ ಆಗೋ ಪ್ರಶ್ನೆನೇ ಇಲ್ಲ. ನಾಳೆ ಬೆಳಗ್ಗೆ ನೀರು ಬಿಡಬೇಕು ಅಂತ ತಯಾರಾದರೆ ನಾಳೆನೇ ಬಿಡ್ತೀವಿ. ಕಾಮಗಾರಿಗೂ ಇದಕ್ಕೂ ಸಂಬಂಧ ಇಲ್ಲ. ಆ ಥರದ್ದು ಏನೇ ಕಾಮಗಾರಿ ಇದ್ರೂ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಇನ್ನೇನಾದ್ರು ಇದ್ದರೆ ಸಣ್ಣ ಪುಟ್ಟದ್ದು 3 ದಿವಸದಲ್ಲ 4 ದಿವಸದಲ್ಲ 10 ದಿವಸದಲ್ಲ ನಾವು ಯಾವಾಗ ತೀರ್ಮಾನ ತಗೋತೀವಿ ಅಷ್ಟರೊಳಗಡೆ ಮಾಡ್ಕೋಬೇಕು ಅಂತ ಹೇಳಿದ್ವಿ. ಕೆಲವು ಕಡೆ ನಾಲೆನ ಕಿರಿದಾಗಿ ಸೈಡ್ ವಾಲ್ ಬರುತ್ತಲ್ಲ, ಅದು ಕಿರಿದಾಗಿ ಮಾಡ್ತಾ ಇದ್ದಾರೆ ಅಂತ ಆರೋಪಗಳಿದೆ. ಡಿಸೈನ್ ಏನಿದೆ ಅದ್ರ ಪ್ರಕಾರ ಮಾಡ್ತಿದ್ದಾರೆ. ನನಗಿರೋ ರಿಪೋರ್ಟ್ ಪ್ರಕಾರ ಡಬಲ್ ವಾಷಿಂಗ್ ಮನೆಗೂ ಹಾಕಲ್ಲ, ಡಬಲ್ ವಾಷಿಂಗ್ ಹಾಕ್ತಾರೆ. ಕ್ಯೂರಿಂಗ್ನ ಈಗ ಸೈಂಟಿಫಿಕ್ಕಾಗಿ ಹೊಸ ಇದ್ರ ಪ್ರಕಾರ ಕ್ಯೂರಿಂಗ್ ಮಾಡ್ತಾರೆ. ನನಗೆ ಈಗ ನಾನೇನೇ ಹೇಳಿದ್ರು ಆ ಕಾಂಟ್ರಾಕ್ಟರ್ ಯಾರು ಅಂದರೆ ನಮ್ಮ ಕ್ಯಾಂಡಿಡೇಟ್ ಆಗಿದ್ದವರು ಅಂತಾರೆ. ಬಟ್ ಯಾರು ಬೇರೆ ಬುದ್ಧಿವಂತರ ಕೈಯಲ್ಲಿ ಇನ್ಸ್ಪೆಕ್ಷನ್ ಮಾಡಿಸ್ಲಿ, ಯಾರು ಟೀಕೆ ಮಾಡೋರು. ರೈತರಿಗೆ ತಪ್ಪು ಮಾಹಿತಿ ಕೊಡ್ತಕ್ಕಂಥದ್ದು ಬೇಡ. 100ಕ್ಕೆ 100. ಸಭೆಯಲ್ಲಿ ವಿಧಾನಸಭಾ ಶಾಸಕರಾದ ರಮೇಶ್ ಬಾಬು ಬಂಡಿಸಿದ್ದೇಗೌಡ, ದರ್ಶನ್ ಪುಟ್ಟಣ್ಣಯ್ಯ, ಪಿವಿ ರವಿಕುಮಾರ್, ವಿಧಾನ ಪರಿಷತ್ ಶಾಸಕ ಮಧು ಮಾದೇಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಹಲೋ ಮಾಧ್ಯಮ